ಇದು ಸಾವು ಮತ್ತು ಜೀವನದ ನಡುವಿನ ಅತಿದೊಡ್ಡ ಯುದ್ಧದ ಕಥೆಯಾಗಿದೆ. ಹಳ್ಳಿಯಲ್ಲೊಂದು ಹಿರಿಯ ಗಂಡಸಿದ್ದ, ಅಜ್ಜ ಎಂದು ಕರೆಸಿಕೊಳ್ಳುತ್ತಿದ್ದ. ಆತನಿಗೆ ಬದುಕಿನ ಬಗ್ಗೆ ಎಚ್ಚರಿಕೆಯುಳ್ಳ ಅರಿವು ಮತ್ತು ಸಾವು ಎಂದರೆ ಗೆಳೆಯನಂತೆ ಇದ್ದನು. ಅವನು ಮನುಷ್ಯನಂತೆ ಜೀವನದ ಅರ್ಥವನ್ನು ಸನಿಹದಿಂದ ಕಂಡಿದ್ದ. ಒಂದು ದಿನ ಅವನಿಗೆ ಕಾಲುಪಾಲು ಬಂದು ಅವನು ಬಲು ಅಸ್ವಸ್ಥನಾಗಿ ಹಾಸಿಗೆಯಲ್ಲಿದ್ದ. ಅವನ ಬಳಿಗೆ ಅವನ ಆಪ್ತ ಸ್ನೇಹಿತರು, ಮಗಳು ಮಕರಂದ ಬಂದರು. ಪ್ರತಿಯೊಬ್ಬನಿಗೆ ಸಾವಿನ ವಾಸನೆ ಇರುವ ಎಚ್ಚರ. ಅವನು ತಮ್ಮ ಕುಟುಂಬದೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದ. ಆ ತಕ್ಷಣ ಸಾವು ತನ್ನ ಶ್ವಾಸವನ್ನು ಹಿಂಡುತ್ತಾ ಅಲ್ಲಿಗೆ ಬಂತು. ಸಾವು ಅವನ ಬಳಿಗೆ ಬಂದು, ಸಮಯ ಸಂಪೂರ್ಣವಾಯಿತಲ್ಲವೇ ಅಜ್ಜ, ಹೊರಡಲು ಸಿದ್ಧರಾಗು ಎಂದಿತು. ಅಜ್ಜ ನಗೆ ತೀರಿದ ಕಣ್ಣುಗಳೊಂದಿಗೆ, ಹಾಗೇನು, ನನಗೆ ಇನ್ನೂ ಕೆಲವು ಕ್ಷಣ ಬೇಕು. ನಾನು ಬದುಕಿನ ಪ್ರೀತಿಯನ್ನು ತುಂಬಾ ಅನುಭವಿಸಿದ್ದೇನೆ. ಸಾವಿನ ಸೆರಗಿನಲ್ಲಿ ಅದೇ ಪ್ರೀತಿಯನ್ನು ನೀನು ನನಗೆ ನೀಡು ಎಂದನು. ಸಾವು ಹುಬ್ಬು ಹಚ್ಚಿತು. ಬೇಡ, ಆದರೆ ನಾನು ನಿನಗೆ ಕೊನೆಯ ವಿಷಯ ಕೇಳಲು ಅವಕಾಶ ಕೊಡುತ್ತೇನೆ. ಅಜ್ಜ ತನ್ನ ಮಗಳ ಕೈ ಹಿಡಿದು, ಮಗುವೆ, ನಿನ್ನ ಜೀವನದಲ್ಲಿ ಏನನ್ನೂ ಬೆದರಿಸದೆ, ಬಿದ್ದರೂ ಎದ್ದು ಹೋಗಲು ಕಲಿಯು. ನಾನಿಲ್ಲದರೂ ನನ್ನ ಆಶೀರ್ವಾದ ಸದಾ ನಿನ್ನ ಜೊತೆಯಲ್ಲಿದೆ ಎಂದು ಹೇಳಿದ. ಸಾವು ನಗುತ್ತಾ, ಸಮಯವಾಯಿತು ಎಂದಿತು. ಅಜ್ಜ ನಗುತ್ತಾ, ಹೌದು, ಈಗ ನಾನು ಬರುತ್ತೇನೆ ಎಂದು ತನ್ನ ಕೊನೆಯ ಹಂಬಲವನ್ನು ಮುಗಿಸಿ ಸಾವಿನ ಸೆರಗನ್ನು ಧರಿಸಿದ. ಅಜ್ಜ ಸಾವಿನ ಸೆರಗನ್ನು ಧರಿಸಿದ ನಂತರವೂ ಅವನ ಆತ್ಮ ಅನಂತ ಭಾವನೆಯೊಂದಿಗೆ ಸಾಗಿತು. ಅವನನ್ನು ಕರೆತರುವ ಮುನ್ನ ಸಾವು ಹತಾಶೆಯಿಂದ ಅದನ್ನು ಗಮನಿಸುತ್ತಿತ್ತು. ಏನೋ ವಿಭಿನ್ನವಾಗಿತ್ತು. ಈ ಆತ್ಮವು ಭಯವಿಲ್ಲದೆ ಸಂತೋಷದಿಂದ ಆ ಮಾರ್ಗವನ್ನು ಅನುಸರಿಸುತ್ತಿತ್ತು. ಅಜ್ಜ ಸಾವು ಮುಂದೆ ನಡೆದಂತೆ ನೋಡಿ, ನೀನು ನನಗೆ ನಾನೆಂದಿಗೂ ಕಲಿತಿಲ್ಲದ ಪಾಠವನ್ನು ಕಲಿಸಿದ್ದೆ. ಸಾವು ಎಂದರೆ ನೆನೆಸಿಕೊಳ್ಳುವುದು, ಆದರೆ ಪ್ರೀತಿಯಿಂದ ಅದು ಮುಗಿಯುವುದಿಲ್ಲ. ಸಾವು ಮೊದಲು ಹಠಮಣಿಯಾಗಿ ಕಾಣಿಸಿದರೂ ಕೊನೆಗೆ ದಯೆಯಿಂದ ನಗೆ ಮಾಡಿತು. ಅಜ್ಜ, ನಿನಗೆ ನಾನೇನು ಕಲಿಸಿದ್ದೆ ಎಂದು ಕೇಳಿತು. ಅಜ್ಜ ಹೇಳಿದ, ನೀನು ನನಗೆ ಹೇಳಿದೆಯಲ್ಲ, ಸಾವಿನ ಮೊತ್ತಕ್ಕೂ ತೋರುವ ಭಯ, ಇದು ಮಾನವನ ಮನಸ್ಸಿನ ವಿನ್ಯಾಸ. ಆದರೆ ನಿಜವಾದ ಪ್ರೀತಿ ಎಂದರೆ ಆ ಭಯವನ್ನು ಮೀರಿ ಶಾಂತಿಯಿಂದ ಬದುಕುವ ಶಕ್ತಿ. ಸಾವು ನಗುತ್ತಾ, ನೀನು ಈ ತತ್ವವನ್ನು ಅರ್ಥಮಾಡಿಕೊಂಡಿದೆಯಲ್ಲ ಅಜ್ಜ, ನಿನ್ನ ಆತ್ಮ ಇನ್ನೂ ವಿಶ್ರಾಂತಿಯಲ್ಲ, ನೀನು ಇನ್ನೂ ಇನ್ನೊಬ್ಬರ ಬದುಕಿನ ಪ್ರೇರಣೆಯಾಗಬಹುದು. ಅದನ್ನು ಕೇಳಿ ಅಜ್ಜ ತನ್ನ ಹಾಸ್ಯಮಯ ನೋಟದೊಂದಿಗೆ ನಗುತ್ತಾ, ನಾನು ಮನುಷ್ಯರಿಗೆ ಅನುಭವಿಸಿದ ಪ್ರೀತಿ, ಸಂತೋಷ ಮತ್ತು ಶಾಂತಿಯನ್ನು ಕೊಡಲು ಸಿದ್ಧನಾಗಿದ್ದೇನೆ ಎಂದು ಹೇಳಿದ. ಅಜ್ಜನ ಆತ್ಮ ಶುದ್ಧ ಶಕ್ತಿಯಾಗಿ ಆಕಾಶದತ್ತ ಹಾರಿತು. ಹಳ್ಳಿಯ ಜನರು ದಿನಗಳ ಪೂರ್ತಿ ಆತನ ಸ್ಮೃತಿಗಳನ್ನು ಉಳಿಸಿಕೊಂಡರು. ಅವನ ಮಾತುಗಳು, ಅವನ ನಗು, ಅವನ ಪ್ರೀತಿಯ ನೋಟ ಎಲ್ಲವೂ ಅವರ ಜೀವನದ ಭಾಗವಾಗಿತ್ತು. ಅವನು ಹೋದರೂ, ಅವನ ದೇಹ ತೊರೆದರೂ, ಅವನ ಆತ್ಮವು ನೆನಪಿನಂತೆ ಹಳ್ಳಿಯ ಮಾಳಿಗೆಗಳಲ್ಲಿ, ಮರಗಳ ಸಡಗರದಲ್ಲಿ, ಗಾಳಿಯ ನಗುಮುತ್ತಿನಲ್ಲಿ ಬದುಕುಂತಿತ್ತು. ಹೀಗೆ ಅಜ್ಜನ ಜೀವಂತಿಕೆ, ಆತನ ಸ್ಮರಣೆ ಜೀವಿ ಮನಸ್ಸುಗಳಲ್ಲಿ ಅಚಲವಾಗಿ ಉಳಿಯಿತು.